ಸರ್ ಹರಿಪ್ರಸಾದ್ ಅವರು ಹೇಳಿಕೆ ವಿಚಾರವಾಗಿ ಸರ್ ಗೃಹ ಇಲಾಖೆಗೆ ಮಾಹಿತಿ ಇದೆಯಾ? ಇಲ್ಲ ನಮಗೇನು ನಾನು ಹೇಳಿದಲ್ಲ ನಿನ್ನೆ ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ದೇನೆ. ನಮ್ಗೆ ಯಾವ ಮಾಹಿತಿನೂ ಇಲ್ಲ ಆ ರೀತಿ. ಒಂದು ವೇಳೆ ಆ ರೀತಿ ಬಂದಾಗ ನಾವು ಹ್ಯಾಂಡಲ್ ಮಾಡೋದಕ್ಕೆ ನಮ್ಮ ಇಲಾಖೆ ಸಮರ್ಥವಾಗಿದೆ ಅಂತ ಏನು ಘಟನೆಗಳಾಗೋದಕ್ಕೆ ನಾವು ಬಿಡೋದಿಲ್ಲ. ಹರಿಪ್ರಸಾದ್ ಅವರು ಹೇಳ್ತಾ ಇದ್ರೆ ಸರ್, ನಾನು ಕರೆದು ಕೇಳಿದ್ರೆ ನಾನು ಮಾಹಿತಿ ಕೊಡ್ತಾನೆ, ಏನೇನು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಯಾರ್ಯಾರು ಮೀಟಿಂಗ್ ಮಾಡಿದ್ದಾರೆ, ಎಲ್ಲೋ ಮಾಹಿತಿ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಸಂದರ್ಭ ಬಂದಾಗ ಕೇಳೋಣ. ಸೂಕ್ಷ್ಮ ವಿಚಾರ ನಮಗೆ ಇಲಾಖೆಯಲ್ಲಿ ವಿ ನೋ ಹೌ ಟು ಹ್ಯಾಂಡಲ್ ಇಟ್. ಸರ್ಕಾರಕ್ಕೆ ಮಸಿ ಬೆಳೆಯುವಂತ ಕೆಲಸಗಳು ಆಗಬಹುದಲ್ಲ ಸರ್? ನೋಡೋಣ, ವಿಚಾರ ಮಾಡೋಣ. ಯಾಕೆಂದ್ರೆ ಅವರು ಹಿರಿಯ ನಾಯಕರಿದ್ದಾರೆ, ಅವ್ರು ಹೇಳುವಾಗ ಅವ್ರ ಹತ್ರ ಒಂದಿಷ್ಟು ಮಾಹಿತಿ ಇರ್ಬೇಕಲ್ವಾ? ನೀವು ನೋಟಿಸ್ ಅಗತ್ಯ ಇಲ್ಲ, ನೋಟಿಸ್ ಕೊಡೋ ಅಂತ ಅಗತ್ಯ. ಎಲ್ಲ ಹೇಳಿಕೆಗಳು ಬಂದವರಿಗೆಲ್ಲ ನಾವು ನೋಟಿಸ್ ಕೊಡ್ತಾ ಹೋದ್ರೆ ಎಷ್ಟು ಜನಕ್ಕೆ ಕೊಡ್ತೇವೆ? ನಿಮ್ ಪಕ್ಷದವರೇ ದೊಡ್ಡ ಯಾವ ಪಕ್ಷದನಾಗ್ಲಿ ಯಾವ ಪಕ್ಷದವರಾಗ್ಲಿ ಸೆನ್ಸಿಟಿವ್ ಮ್ಯಾಟರ್ಸ್ ಇರುವಾಗ ನಾವು ಅದನ್ನ ಗ್ರಹಿಸ್ತೀವಿ. ನಮ್ಮ ಇಂಟೆಲಿಜೆನ್ಸ್ ಸೋರ್ಸಸ್ ಈಗ ನೋಡ್ತಾರೆ. ಈ ಆಂಗಲ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಚಾರ ಅವರು ಗಮನಿಸ್ತಾರೆ. ಒಂದು ವೇಳೆ ಆ ರೀತಿ ಇತ್ತು ಅಂತಂದ್ರೆ ಅದನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅದ್ ಮಾಡ್ತೀವಿ. ಈಗ ಯತೀಂದ್ರ ಅವರ ಒಂದು ಹೇಳಿಕೆ ಬಹಳ ಚರ್ಚೆ ಆಗ್ತಾ ಇದೆ ಸರ್. ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಪಾಕಿಸ್ತಾನ ತರ ನಮ್ಮ ಮತ್ತೆ ಅಫ್ಘಾನಿಸ್ತಾನ ಸಂಕಷ್ಟಕ್ಕೆ ಸಿಕ್ಬಿಡುತ್ತೆ ಅಂತ ಪ್ರತಿ ದಿವಸ ಯಾರಾದ್ರೂ ಏನನ್ನ ಹೇಳ್ತಾನೆ ಇರ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ಕಾಗುತ್ತೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.